ಮಧ್ಯೆ ನೀವು ವಿಡಿಯೋ ಮಾಡ್ತೀರಾ, ಪಾರ್ಟಿಸಿಪೇಟ್ ಮಾಡ್ತಾ ಇರೋರೆಲ್ಲ ಟೈಮ್ ಸ್ಟಾರ್ಟ್. ಸಿಪ್ಪೆನ ಬಿಟ್ಬಿಡ್ತೀನಿ, ಸಿಪ್ಪೆನ ತಿನ್ಬೇಡಿ, ಸಿಪ್ಪೆ ತಿಂದ್ರೆ ಕೌಂಟ್ ಮಾಡಲ್ಲ. ಇಬ್ರು ಬೇರೆ ವಾಲಂಟಿಯರ್ಸ್ ಬನ್ನಿ. ಹಲೋ ಸರ್, ಈ ಥರಪ್ಪ ಮುಗೀತು, ಇವಾಗ ಆರಾಮ ಸ್ಟಾರ್ಟ್ ಆಗಿದೆ. ಯಾವಾಗ ಸರ್? ಸ್ವಲ್ಪ ಇಂಟೋಗುತ್ತೆ, ಸ್ವಲ್ಪ ಇಂಟೋಗುತ್ತೆ. ಹೌದು ಸರ್, ಸರ್ ನಂಬರ್ ಇದ್ರೆ ಆಯ್ತು ಸರ್, ಹೋಗ್ಬಿಡ್ತೀನಿ. ಶಿವಮೊಗ್ಗದ ಅನೇಕ ಲೋಕಲ್ ಚಾನಲ್ ಯೂಟ್ಯೂಬರ್ಸ್ ಎಲ್ಲರೂ ಕಡೆಯ 1 ನಿಮಿಷಗಳಿರುತ್ತೆ, ಲಾಸ್ಟ್ 1 ನಿಮಿಷ ಇದೆ. ಕಡೆಯ 30 ಸೆಕೆಂಡ್ ಇರುತ್ತೆ. ಬಾಳೆಹಣ್ಣು ತಿಂದಾದ್ರೂ ಹಾಗೆ ಹೋಗಿ ಬಾಳೆಹಣ್ಣನ್ನ ತಗೊಂಡೋಗಾಗಿಲ್ಲ. ಹನ್ನೆರಡು ಬಾಳೆಹಣ್ಣು ತಿಂದು ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ಹೀಗೆ ಪ್ರೈಸ್ ವಿನ್ನರ್ ಆಗ್ತಾನೆ ಇರ್ತೀನಿ. 5 ವರ್ಷದಿಂದ 2018ರಲ್ಲೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಫಸ್ಟ್ ಟೈಮು ಕಾಂಪಿಟೇಷನಿಗೆ ಹೋಗಿದ್ದು. ಅದರಲ್ಲಿ ನಾನು 10 ಬಾಳೆಹಣ್ಣು ತಿಂದು ವಿನ್ನರ್ ಆಗಿದೆ. ಅದಾದ ನಂತರ ನೆಕ್ಸ್ಟು 2020ರಲ್ಲಿ ಮುದ್ದೆ ತಿನ್ನೋ ಸ್ಪರ್ಧೆ, ನಂತರ ಇಡ್ಲಿ ಸಾಂಬಾರು. ಈಗ ಮತ್ತೆ 12 ಬಾಳೆಹಣ್ಣು ತಿಂದು 2025ರಲ್ಲಿ ಫಸ್ಟ್ ಬಹುಮಾನ ಗೆದ್ದಿದ್ದೀನಿ. ಪ್ರತಿ ಸಲ ಒಂದಲ್ಲ ಒಂದು ಬಹುಮಾನ ಗೆಲ್ತಾನೆ ಇರ್ತೀನಿ. ಇದೇ ರೀತಿ ಸಹಕಾರ ನಮ್ಮ ದಸರಾ ನಾಡಿನ ಜನತೆ ನಮ್ಮ ಜೊತೆಗೆ ಇರಬೇಕು ಅಂತ ಪ್ರತಿ ಸಲ ಎಲ್ಲರಲ್ಲೂ ಕೂಡ ಪ್ರಾರ್ಥಿಸ್ತೀನಿ. TV ಚಾನೆಲ್ ಅವ್ರಿಗೂ ಕೂಡ ಪ್ರತಿ ಸಲ ಕಾಂಪಿಟೇಟರ್ ಇರ್ತಾರೆ, ಬಟ್ ಆ ಕಡೆ ನಾನು ಗಮನ ಕೊಡೋಲ್ಲ. ನಮ್ದು ಎಷ್ಟಿದೆ ಅಷ್ಟು ಫಸ್ಟ್ ವಿನ್ನರ್ ಆಗಲೇಬೇಕು ಅಂತ ಮನೆಯಿಂದನೇ ನಾನು ಪ್ರಿಪೇರ್ ಆಗಿ ಬಂದಿರ್ತೀನಿ. ಯಾಕಂದರೆ ಬೆಳಗಿಂದ ಏನೂ ತಿಂದಿರಲ್ಲ, ಇದಂತೂ ಸತ್ಯ. ಏನೂ ಸಿಗಾಕೊಳ್ಳಲ್ಲ ಸರ್, ಪ್ರತಿ ಸಲ ನನಗೆ ರೂಢಿ ಆಗಿದೆ. ಬಟ್ ಒನ್ ಡೇ ಇವತ್ತು ಒಂದಿನ ನಾನು ಏನೂ ತಿನ್ನೋದಿಲ್ಲ. ಇಲ್ಲೇನು ತಿಂದೋಗಿರ್ತೀನಿ ಅದು ಫುಲ್ಲು ಕ್ಲೀನಾಗೆ ಡೈಜೆಷನ್ ಆಗುತ್ತೆ. ಥ್ಯಾಂಕ್ ಯು. ಧನಲಕ್ಷ್ಮಿ